ಆರ್ಸಿಬಿಯ ಸಂಭ್ರಮಾಚರಣೆ ಮಾಡುವಂತ ಸಂದರ್ಭದಲ್ಲಿ 11 ಜನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಸೊ ಇದು ರಾಜಕೀಯವಾಗಿ ಇದನ್ನ ರಾಜಕೀಯದಿಂದಲೇ ಅಂದ್ರೆ ಪ್ರಮುಖವಾಗಿ ಕೆಲವೊಂದಿಷ್ಟು ಜನ ರಾಜಕೀಯವಾಗಿ ಬೆರೆಸಿಕೊಳ್ಳಲಾಗ್ತಾ ಇರುವಂತದ್ದು, ರಾಜಕೀಯ ಲಾಭವನ್ನು ಕೂಡ ಪಡೆದುಕೊಳ್ಳಲಾಗ್ತಾ ಇದೆ. ಇದರ ಜೊತೆಗೆ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಇದೆಯಲ್ಲ ಬೇರೆ ಕಡೆಗೆ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ. ಅದರ ಬಗ್ಗೆ ನಮ್ಮ ಪ್ರತಿನಿಧಿ ವಾಕ್ತುರು ಮಾಡಿದ್ದಾರೆ, ಕೇಳೋಣ ಬನ್ನಿ. ಪ್ರಮುಖವಾಗಿ ಆರ್ಸಿಬಿ 18 ವರ್ಷ ಆದ ನಂತರ ಒಂದು ಕಪ್ಪನ್ನು ಗೆಲ್ಲುತ್ತೆ. ಸುದೀರ್ಘವಾಗಿ 17 ವರ್ಷಗಳ ತಪಸ್ಸು ಅದು. ಆದರೆ ಕಪ್ ಗೆಲ್ತಾ ಇದ್ದಂಗೆ ಸಂಭ್ರಮಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ, ಆರ್ಸಿಬಿ ಮ್ಯಾನೇಜ್ಮೆಂಟ್ ಬೇಜವಾಬ್ದಾರಿತನ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಸೊ ಈಗ ಕೇಳಿ ಬರ್ತಾ ಇರುವಂಥ ಪ್ರಶ್ನೆ ಏನು ಅಂತಂದರೆ, ಚಿನ್ನಸ್ವಾಮಿ ಸ್ಟೇಡಿಯಂ ಇದೆಯಲ್ಲ ಅದು ಸಿಟಿ ಮಧ್ಯ ಭಾಗದಲ್ಲಿದೆ. ಸೊ ಅದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಕೂಡ ಇದೆ. ಸೊ ಅದು ಆಗತ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ. ಸೊ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗುತ್ತೆ, ಪಂದ್ಯ ನಡೆದ್ರೆ ಈ ರೀತಿಯ ಸಮಸ್ಯೆಗಳು ಆಗ್ತಾನೆ ಇರುತ್ತೆ. ಸೊ ಹಂಗಾಗಿ ಬೇರೆ ಕಡೆಗೆ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಶಿಫ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಚರ್ಚೆಗಳು ಆಗ್ತಾ ಇದೆ. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಭವ್ಯ ಅವರು ಕೂಡ ವಾಕ್ತುರು ನಡೆಸಿದ್ದಾರೆ. ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ಆದರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೇಳೋಣ ಬನ್ನಿ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ 11 ಜನ ಈಗಾಗಲೇ ಸಾವನ್ನಪ್ಪಿರುವಂಥದ್ದು. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ಘಟನೆಗೆ ಬಹಳಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಿದೆ. ಸದ್ಯ ಈಗ ಚಿನ್ನಸ್ವಾಮಿ ಸ್ಟೇಡಿಯಮನ್ನು ಶಿಫ್ಟ್ ಮಾಡಬೇಕಂತ ಮೋದಿಗೆ ಪತ್ರ ಬರೆಯೋದಕ್ಕೆ ಮುಂದಾಗಿರುವಂಥದ್ದು. ಸೊ ನಮ್ಮ ಜೊತೆ ಮಾತಾಡೋದಕ್ಕೆ ಈಗಾಗಲೇ ಉಮೇಶ್ ಕಟ್ಟೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಈಗಾಗಲೇ ಮರಗಳು ಒಂದು ಕಡೆ ಹಾಳಾಗಿದೆ, ಗಿಡ ಹಾಳಾಗಿದೆ ಅಂತ ನೀವು ದೂರು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಈಗ ಚಿನ್ನಸ್ವಾಮಿ ಸ್ಟೇಡಿಯಮನ್ನು ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಂತ ಮೋದಿಗೆ ಪತ್ರ ಬರೆಯೋದಕ್ಕೆ ಮುಂದಾಗಿದ್ದೀರಾ. ಪತ್ರ ಬರೆದಿದ್ದೀರಾ, ಏನಂತ ಬರೀತೀರಾ ಸರ್? ಈಗ ಪತ್ರ ಇವತ್ತು ರೆಡಿ ಮಾಡಿ ಇವತ್ತು ಕಳಿಸ್ಕೊಡ್ತೀನಿ, ಪತ್ರ ಬರಿತಾ ಇದ್ದೀನಿ. ಯಾಕಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಂದು ಅದು ಆರ್ಮಿ ಲ್ಯಾಂಡು. ಅವರು 1970 ಅವರು ನಿಜಲಿಂಗಪ್ಪ ಕಾಲದಲ್ಲಿ ಅದು ಅವರು ಇವರಿಗೆ ಕ್ರಿಕೆಟ್ ಆಡ್ಕೊಳ್ಳಿ ಅಂದ್ಬಿಟ್ಟು ಕನ್ಸ್ಟ್ರಕ್ಟ್ ಮಾಡಿ ಆಡ್ಕೊಳ್ಳಿ ಅಂತ ಕೊಟ್ಟಿರೋದು. ಯಾವುದೇ ಸಮಯ ಆಗಲಿ ನಮ್ಮ ಆರ್ಮಿಯವರಿಗೆ ಬೇಕಾದ ಸಮಯದಲ್ಲಿ ಅಥವಾ ಸ್ಪೋರ್ಟ್ಸ್ ಮಾಡೋ ಸಮಯದಲ್ಲಿ ನೀವು ಬಿಟ್ಕೊಡ್ಬೇಕು ಅಂತ ಹೇಳಿದಾಗ ಅವ್ರು ಬಿಟ್ಕೊಡ್ಬೇಕು. ಅಂಥದ್ರಲ್ಲಿ ಇವಾಗ ಅವ್ರನ್ನ ಬಿಟ್ಬಿಟ್ಟು US ಗೌರ್ಮೆಂಟ್ ಆಫ್ ಕರ್ನಾಟಕ ಆ್ಯಂಡ್ ಚಿನ್ನಸ್ವಾಮಿ ಸ್ಟೇಡಿಯಂ ಇಬ್ಬರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದನ್ನ ಅವರು ಅಗ್ರಿಮೆಂಟ್ ಮಾಡಿಕೊಟ್ಟಂಗೆ ಕರ್ನಾಟಕ ಇದು ಗೌರ್ಮೆಂಟು ಚಿನ್ನಸ್ವಾಮಿಗೆ ಅಗ್ರಿಮೆಂಟ್ ಮಾಡಿಕೊಟ್ಟಂಗೆ ಅವರು ಕಂಡೀಷನ್ ಹಾಕಿ ಒಂದು ಲೀಸ್ ಕೊಟ್ಟಂಗೆ ಮಾಡವ್ರೆ. ನಿಮ್ಮ ಪ್ರಕಾರ ಅದು ಸಾಧ್ಯನೇ? ಯಾಕಂದರೆ ಒಂದು ಸ್ಟೇಡಿಯಂ ಮಾಡಬೇಕಾದ್ರೂ ಮಿನಿಮಮ್ 1 ವರ್ಷ ಬೇಕು. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬಹಳಷ್ಟು ಮ್ಯಾಚ್ಗಳು ನಡೀತಾರೆ. ಒಂದು ವೇಳೆ ಆ ಸ್ಟೇಡಿಯಂನ ಹೊರ ವಲಯಕ್ಕೆ ಶಿಫ್ಟ್ ಮಾಡೋಕ್ಕಾಗುತ್ತಾ ನಿಮ್ಮ ಪ್ರಕಾರ? ಯಾಕೆ ಅವ್ರದ್ದೇನದು ಇಲ್ಲಿ ಹಿಂದೆ 1970 ಮಾಡಿರೋದು. ಈಗ ಆವಾಗಿರೋ ಕ್ರೌಡ್ಗೂ ಆವಾಗಿರೋ ಟ್ರಾಫಿಕ್ಗೂ ಭಾಳ ವ್ಯತ್ಯಾಸ ಇರೋದೆ. ಈಗ ವಿಪರೀತ ಕ್ರೌಡು ವಿಪರೀತ ಟ್ರಾಫಿಕ್ ಇರೋದ್ರಿಂದ ಇಲ್ಲಿಂದ ಶಿಫ್ಟ್ ಮಾಡೋದೇ ಒಳ್ಳೆಯದು. ಯಾಕಂದರೆ ಅವರು ಆಲ್ರೆಡಿ ಅಲ್ಲಿ ಜಾಗ ತೊಗೊಂಡಿದ್ದಾರೆ, ಒಂದು 100 acres ತಗೊಂಡೆ ಬಂಡೆ ಕೊಡುಗೆಗಳ ಹತ್ರ ತೊಗೊಂಡಿದ್ದಾರೆ. ಶಿಫ್ಟ್ ಮಾಡ್ಕೊಳ್ಳೋ ಅವ್ರಿಗೆ ಅದು ಎಷ್ಟು ಯಾವ ಥರ ಬೇಕಾದ್ರೂ ಆ ಥರ ಐಷಾರಾಮಿ ಥರ ಮಾಡ್ಕೋಬೋದು. ಇದು ಬಂದು ಇಲ್ಲಿ ಬರೀ 17 ಎಕರೆ ಏನೋ ಇರ್ಬೋದು, 17-18 ಎಕರೆ ಇರ್ಬೋದು ಅಷ್ಟೇ. 17ಗೆ ಯಾಕೆ ಅಲ್ಲಿ ಮಾಡ್ಕೋಬೋದು, ಟ್ರಾಫಿಕ್ಕು ಕಡಿಮೆ ಆಗುತ್ತೆ, ಜನನೂ ಕೂಡ ವಿಶಾಲವಾಗಿ ಇರುತ್ತೆ. ನೀವು ಯಾವ ಥರ ಬೇಕಾದ್ರೆ ಪಾರ್ಕಿಂಗ್ ಎಲ್ಲ ಮಾಡ್ಕೊಂಡು ಕಟ್ಕೊಂಡು ಮಾಡ್ಕೋಬೋದಲ್ಲ. ಯಾಕೆ ಸಿಟಿ ಸೆಂಟ್ರಲ್ಲಿ ಹಾಕಬೇಕು? ಚಿನ್ನಸ್ವಾಮಿ ಸ್ಟೇಡಿಯಂ ಆಗಲಿ ಅಥವಾ ಇದು ಟೆನ್ನಿಸ್ ಸ್ಟೇಡಿಯಂ ಆಗಲಿ ಇವೆಲ್ಲ ತೆಗೆದುಬಿಡ್ಬೇಕು, ಸಿಟಿ ಸೆಂಟ್ರಲ್ಲಿ ಇರಬಾರ್ದು. ಇವು ಚಿನ್ನಸ್ವಾಮಿ ಸ್ಟೇಡಿಯಮ್ ಆರ್ಮಿಯವ್ರಿಗೆ ಬಿಟ್ಕೊಡಿ. ದೇಶ ಪಾಪ ಅವ್ರು ದೇಶಕ್ಕೋಸ್ಕರ ಹೋರಾಟ ಮಾಡೋರಿಗೆ ಅಂಥವ್ರು ಕೊಡಿ. ಸುಮ್ಮನೆ ಇದು ಇಲ್ಲಿ ಬಂದು ಚಿನ್ನಸ್ವಾಮಿ ಸ್ಟೇಡಿಯಮ್ ಕ್ರಿಕೆಟಿಗೋಸ್ಕರ ಅಲ್ಲ, ಅಲ್ಲಿ ನಡೀಬಾರ್ದೆಲ್ಲ ನಡೀತಾ ಇರ್ತವೆ. ಅದರೊಳಗೆ 2 ಥರ ಮೆಂಬರ್ಶಿಪ್ ಇದೆ. ಬಾರ್ ಮೆಂಬರ್ಶಿಪ್ ಅನ್ನೋದೊಂದು, ಒಂದು ಸ್ಟ್ಯಾಂಡ್ ಮೆಂಬರ್ಶಿಪ್ ಅಂತ. ಸ್ಟ್ಯಾಂಡ್ ಮೆಂಬರ್ಶಿಪ್ ಅನ್ನೋದ್ರೆ ಒಂದು ಆವಾಗ 500 ರೂಪಾಯಿ ಅದು. ಆ ಸ್ಟ್ಯಾಂಡ್ ಮೆಂಬರ್ಶಿಪ್ನ ಬೇಕಾ ಅವರು ರಿಲೇಟಿವ್ಸ್ ಅಂದರೆ ಮಕ್ಕಳಿಗೆ ಅವ್ರ ಫ್ಯಾಮಿಲಿಗೆ ಅದು ಟ್ರಾನ್ಸ್ಫರ್ ಮಾಡ್ಬೋದು. ಬಾರ್ ಮೆಂಬರ್ಶಿಪ್ ಇಲ್ಲ, ಒನ್ಲಿ ಅವ್ರ ಫ್ಯಾಮಿಲಿ ಮಾತ್ರ ಅಷ್ಟೇ. ಅವರು ಬಾರ್ ಮೆಂಬರ್ಶಿಪ್ಪಿಗೆ ಯಾರು ಬೇಕಾದ್ರೂ ಆಗ್ಬೋದು. ಆ್ಯಂಡ್ ಯಾರು ಬೇಕೋ ಆಂಟಿ ಎಲಿಮೆಂಟ್ಗಳು ಇವರೆಲ್ಲ, ಆಂಟಿ ಸೋಷಿಯಲ್ ಎಲಿಮೆಂಟ್ ಇವರೆಲ್ಲ ಬಂದು ಅಲ್ಲ ಇರೋರೇ, ಅದೇ ರಿಯಲ್ ಎಸ್ಟೇಟ್ ಅವರು ಅಲ್ಲಿರೋರೆಲ್ಲ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಇದ್ದಾರೆ. ಅದಕ್ಕೆ ಬಾರಿ ಮ್ಯಾಚ್ ಆದಾಗ ಕೂಡ ಈ ಥರ ಅವಾಂತರ ಆಗುತ್ತಾ ಸರ್? ಯಾಕಂದರೆ ನೀವು ಮತ್ತೊಂದು ದೂರು ಕೊಟ್ಟಿದ್ದಾರೆ, ಗಿಡ ಮರಗಳು ಕೂಡ ಅಲ್ಲಿನ ನಾವು ದೃಶ್ಯ ನೋಡಿದ್ವಿ, ಬಹಳಷ್ಟು ಹಾಳಾಗಿರುವಂಥದ್ದು. ಪ್ರತಿ IPL ಮ್ಯಾಚ್ ಆದಾಗ ಈ ಥರ ಘಟನೆಗಳು ನಡೆಯುತ್ತೆ, ಅಂದರೆ ಮರ ಗಿಡಗಳ ಕೊಂಬೆಗಳೆಲ್ಲ ಕಟ್ಟಾಗುತ್ತಾ ಹೇಗೆ? ಅಲ್ಲ, ನಾವು ಯಾಕೆ ಹೇಳ್ತೀವಿ, ಹಿಂದೆ ಒಂದು ನಿಮಗೆ ಗೊತ್ತಿರ್ಬೋದು, ನಿಮ್ಮ ಮೀಡಿಯಾದಲ್ಲಿ ಬಂದಿದೆ, ಹಿಂದೆ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಬಾಂಬ್ ಹಾಕಿದ್ರು. ಈಗ ಈ ಘಟನೆ ಬಂದು 11 ಜನ ಸತ್ತಿರೋದು. ಮುಂದೆ ಇಷ್ಟು ಕ್ರೌಡು ಯಾವಾಗೂ ನೋಡಿಲ್ಲ. ಗೌರ್ಮೆಂಟೇ ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟೊಂದು ಬರ್ತಾರಂತ. ಇನ್ನು ಮುಂದೆ ಏನಾಗುತ್ತಂದನೂ ಗೊತ್ತಿಲ್ಲ. ಬೆಂಗಳೂರು ಮೊದಲು ಥರ ಗಾರ್ಡನ್ ಸಿಟಿ ಇದೆ, ಇವಾಗ ಕ್ರೈಮ್ ಸಿಟಿ ಆಗಿಬಿಟ್ಟಿದೆ. ಅದಕ್ಕೆ
ಈ ಲ್ಯಾಂಡ್ ನಮ್ಮ ಕಬ್ಬನ್ ಪಾರ್ಕ್ ನೋಡಿ, ಪಕ್ಕದಲ್ಲಿರೋ ಕಬ್ಬನ್ ಪಾರ್ಕ್ ಚಿನ್ನಸ್ವಾಮಿ ಸ್ಟೇಡಿಯಮಿಂದ ಕಬ್ಬನ್ ಪಾರ್ಕ್ ಹಾಳಾಗ್ತಾ ಇದೆ. ಕಬ್ಬನ್ ಪಾರ್ಕಲ್ಲಿ ಪ್ರತಿ ಮ್ಯಾಚ್ ನಡೆದಾಗೂ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ ನಡೆದಾಗೂ ಕೂಡ ನಮ್ಮ ಕಬ್ಬನ್ ಪಾರ್ಕಲ್ಲಿ ಬಂದು ಪಾರ್ಕಿಂಗ್ಗಳೆಲ್ಲ ಪಾರ್ಕ್ ಮಾಡೋದಾಗಲಿ ಅಥವಾ ಕ್ರೌಡ್ ಬರೋದಾಗಲಿ ಆ ಪಾರ್ಕ್ನ ಹಾಳು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳೋದೇ ಅಷ್ಟೇ, ಇದಕ್ಕೆ ಮೋದಿಯವರಿಗೆ ನಾನು ಹೇಳಿ ರಿಕ್ವೆಸ್ಟ್ ಮಾಡ್ಕೊ, ಇಂಥದ್ದು ತೆಗೆದು ಹೊರಗಡೆ ಹಾಕಿದ್ರೆ ಇಲ್ಲಿರೋ ಜನನೂ ಒಳ್ಳೆ ಗಾಳಿ ಸಿಕ್ದಂಗೆ, ಅದು ಕಬ್ಬನ್ ಪಾರ್ಕ್ ಉಳಿಸ್ದಂಗೆ ಆಗುತ್ತೆ, ಜನರಿಗೆ ಒಳ್ಳೆ ಮೆಸೇಜ್ ಹೋಗುತ್ತೆ ಅಂತ ನಾನು ಕೇಳ್ತೇನೆ. ಇದು ಇವರ ಉಮೇಶ್ ಅವರ ಮಾತು. ಯಾಕಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಿಂದ ಯಾವೆಲ್ಲ ಅಂದರೆ ಘಟನೆಗಳು ನಡೆಯುತ್ತೆ, ಈಗಾಗಲೇ ಘಟನೆ ನಡೆದಿದೆ. ಸೊ ಅದರಿಂದ ಕೂಡ ಎಚ್ಚೆತ್ತುಕೊಂಡು ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಬೇಕಂತ ಮೋದಿಗೆ ಪತ್ರ ಬರೆಯುವ ಮೂಲಕ ಮನವಿಯನ್ನು ಮಾಡ್ತಾರೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.